बीदर जिले की नारंजा शक्कर कारखाने के अध्यक्ष डीके सिद्धराम कर्नाटक राज्य सहकारिता महामंडल के निर्देशक उमाकांत नागवारपल्ली, कारखाना के उपाध्यक्ष बालाजी चौहान सहित अन्य सदस्यों में आज बीदर शहर के पत्रिका भवन में संवाददाता सम्मेलन में कारखाने के मुद्दे पर बात की और इस सिलसिले में विस्तार से जानकारी दी। कैमरामैन महेश टिक्की का कवरेज। जिला सहकार केंद्र बैंकिन अध्यक्षर पी ಆಗಿರತಕ್ಕಂತ ರಮೇಶ್ ಚಿದ್ರಿ ಅವರು ಹಾಗೆ ಅಲ್ಲಿಂದ ಡಿಒ ಆಗಿರತಕ್ಕಂತ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಡಿಒ ಅಧಿಕಾರಿಯಾಗಿರತಕ್ಕಂತ ಚಡ್ಡೋಳಿ ಅವರು ಬಂದರು. ಚಡ್ಡೋಳಿ ಅವರು ಇನ್ನ ಗೇಟಿನ ಹೊರಗಡೆ ನಿಂತಿದ್ದರು. ಇವರು ಚಿದ್ರಿ ಅವರು ಒಂದು ಲಿಖಿತ ಪತ್ರಗಳನ್ನು ತಗೊಂಡು ಬಂದು ಕ್ಯಾಂಡಿಡೇಟ್ ಜೊತೆ ಒಳಗೆ ಬಂದರು. ಅದು ನಾನು ಹೇಳಿದೆ, ಕ್ಯಾಂಡಿಡೇಟ್ ಯಾರಿದ್ದಾರೆ, ಯಾರು ನಾಮಿನೇಷನ್ ಹಾಕಿದ್ರಿ ಅವ್ರು ಮಾತ್ರ ಒಳಗಡೆ ಬರಬೇಕು, ಅಥವಾ ಅವ್ರಿಗೆ ಪ್ರಪೋಸಲ್ ಯಾರಿದ್ರೆ ಅವ್ರು ಮಾತ್ರ ತಾವು ಒಳಗಡೆ ಬರಬೇಕು, ಬೇರೆ ಒಳಗಡೆ ಬರೋದು ಬೇಡ. ಸಂಬಂಧಪಟ್ಟ ಇದ್ದಂತ ಯಾರೇ ಇರಲಿ, ಅವರು ಯಾವುದೇ ಹುದ್ದೆಯಲ್ಲಿ ಇರಲಿ, ಅವ್ರು ಒಳಗೆ ಬರೋದು ಅಂತಕ್ಕಂಥ ನಾನು ಅಬ್ಜೆಕ್ಷನ್ ಮಾಡಿದೆ. ಅಬ್ಜೆಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ನೀವು ಹೊರ ಹೋಗ್ಬೇಕಂತಕ್ಕಂಥ ಮಾತನ್ನು ನಾನು ಹೇಳಿದೆ. ಅದು ವಿಡಿಯೋ ಕೂಡ ರೆಕಾರ್ಡಿಂಗ್ ಆಗಿದೆ, ವಿಡಿಯೋಗ್ರಾಫಿ ಕೂಡ ರೆಕಾರ್ಡಿಂಗ್ ಆಗಿದೆ. ಆಗ ಹೊರಗೆ ಹೋದ್ಮೇಲೆ ಏನು ಗಲಾಟೆ ಆಯಿತು, ಗಲಾಟೆ ಏನಾಗಿದೆ ನನಗೆ ಗೊತ್ತಿಲ್ಲ, ಅದು ಹೊರಗಡೆ ಏನೇನಾಯಿತು ಗೊತ್ತಾಗಿಲ್ಲ. ಅದಾದಮೇಲೆ ನನ್ನ ಹೆಸರು ಕೂಡ FIR ಹಾಕಿದ್ರು. ಹಾಗೆ ಇನ್ನೂ ಇಬ್ಬರು ಮೂರು ನಾಲ್ಕು ಜನ ಹೆಸರು, 5-6 ಜನ ಹೆಸರು FIR ಹಾಕಿ ನನ್ನ ಮೇಲೆ ಕೇಸ್ ಮಾಡಿದ್ರು. ಆಯ್ತಪ್ಪ, ಕೇಸ್ ಮಾಡಿದಾರೆ ಅಂತ ಮಾತನ್ನು ಹೇಳಿದ್ರೆ ನಾನು ಪೊಲೀಸ್ ಸ್ಟೇಷನ್ ಹೋದೆ. ಪೊಲೀಸ್ ಸ್ಟೇಷನ್ ಕೂಡ ಪ್ರಶ್ನೆ ಕೂಡ ಮಾಡಿದೆ. ಆಮೇಲೆ FIR ಹೋಗ್ಬೇಕು. FIR ಆದಮೇಲೆ FIR ನಾನು ಇದನ್ನು ಮಾಡ್ಕೊಬಿಟ್ಟು ನಂದು ಜಮಾನತ್ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಮತ್ತೆ ನೆಕ್ಸ್ಟ್ ಡೇ 28ಕ್ಕೆ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗಿತ್ತು. ಅಂದರೆ ಶೂಟಿಂಗ್ ಆದಮೇಲೆ 5 ದಿನದ ನಂತರ ಎಲೆಕ್ಷನ್ ಡೇಟ್ 28ಕ್ಕೆ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗಿತ್ತು. ಎಲೆಕ್ಷನ್ ಡೇಟ್ ದಿವಸದಲ್ಲೂ ಕೂಡ ಯಾರು ಈ ತಾಲೂಕಿಗೆ ಸಂಬಂಧಪಟ್ಟ ಇದ್ದಂಥವ್ರು, ಅಂದರೆ ಯಾವ ವೋಟರ್ ಲಿಸ್ಟ್ನಲ್ಲಿ ಹೆಸರು ಇಲ್ಲ, ಆ ಸಂಸ್ಥೆಗೆ ಸಂಬಂಧ ಇಲ್ಲ ಅಂತ ಜನ ಬಂದು ಅಲ್ಲಿ 4-5 ಜೀಪ್ಗಳು ಕಟ್ಕೊಂಡು ಬಂದು ಅವ್ರ PA ಅವ್ರದ್ದು ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾ ಸಹಕಾರ ಕೇಂದ್ರ ಅಧಿಕಾರಿ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ತಾಲೂಕು ತೋಟಗಳು ಸಂಬಂಧ ಇದೆ. ಇದೇ ಸಂಸ್ಥೆನೇ ಬೇರೆ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಸಂಸ್ಥೆನೇ ಬೇರೆ. ಆ ಅಧಿಕಾರಿಗಳ ತನ್ನ ಅಧಿಕಾರ ದುರ್ಬಳಕೆ ಮಾಡ್ಕೊಂಬೋ ಉದ್ದೇಶದಿಂದ ಜಿಲ್ಲಾಧ್ಯಕ್ಷರ ಒಂದು ಮಾರ್ಗದರ್ಶನ ಅವರೇ ಬರ್ತಿದ್ದಾರೆ, ನಾನು ಬರ್ತಿಲ್ಲ. ಇದು ಕಂಪ್ಲೇಂಟ್ ಬಟ್ ನಾನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರ PA ಅಂತ ಹೇಳಿ ಬರ್ತಿದ್ದಾರೆ ಅವರು ಕಂಪ್ಲೇಂಟ್ನಲ್ಲಿ. ಹಾಗೆ ಡಿಒ ಕೂಡ ಇದ್ದೀನಿ, ಅಭ್ಯರ್ಥಿ ಅಧಿಕಾರಿ ಇದ್ದೀನಿ ಅಂತ ಬರ್ತಿದ್ದಾರೆ. ಹೀಗೆ ಇಂಥ ಜನ ಅವಕಾಶ ಇದೆಯಾ? ಈ ರೈತರ ಹಿತ, ನಾವು ರೈತರ ಹಿತ ಕಾಪಾಡ್ತೇವೆ. ನನ್ನ ಪ್ರಕಾರ ಎಲ್ಲವೂ ಸುಸೂತ್ರವಾಗಿ ನಡೆದ್ರೆ 25 ಮಾರ್ಚ್ ಒಳಗಾಗಿ ಕಂಪ್ಲೀಟ್ 59 ಕೋಟಿ ರೈತರ ದುಡ್ಡನ್ನು ಅವ್ರ ಖಾತೆಗೆ ಹಾಕ್ತೇವೆ. ಈ ಮಾರ್ಚ್ ಒಳಗಡೆ ಯಾವುದೇ ಕಾರಣಕ್ಕೆ ₹1 ಪೆಂಡಿಂಗ್ ಇಟ್ಕೋಬಾರ್ದು ಅಂತ ನಮ್ಮ ಆಡಳಿತ ಮಂಡಳಿ ನಿರ್ಣಯ ಇದೆ. ಅದು ಅವಕಾಶ ಬರ್ಬೇಕಷ್ಟೇ, ರಿಲೀಜಿಯಸ್ ಬರ್ಬೇಕು. ನಮ್ಮ ಪರಿಸ್ಥಿತಿ ಕಂಡೀಷನ್ ಟು ರಿಲೀಜಿಯಸ್ ಮಾಡ್ತೀನಿ ಸರ್, ಮಾಡೀನಿ ಸರ್, ಆ ವ್ಯವಸ್ಥೆಗಳು ಮಾಡ್ಕೊಂಡೇನಿ ಸರ್. ನಾಡಿದ್ದು ನಿಮಗೆ ಅದು ಗುಡ್ ನ್ಯೂಸ್ ಕೊಡ್ತೇನೆ, ಮಾಡ್ಕೊಂಡೇನಿ ಸರ್. ರೈತರ ಹಿತ ಕಾಪಾಡಬೇಕಂದ್ರೆ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆ. ಮತ್ತು ನಾನು ಇವತ್ತು ಹೇಳ್ತೀನಿ ಸರ್, ನಮ್ಗೆ ಯಾವ ಆಡಳಿತ ಮಂಡಳಿದರು ಒಂದು ಸಣ್ಣ ಎಂಟರ್ಫಿಯರೆನ್ಸ್ ಇಲ್ಲ. ಮಾರ್ಚ್ ಇದೆ ರೀ, ಬೇರೆ ಪಾಪ ಈ ತನನೇ ಲೇಟ್ ಆಗ್ಯದ. ಆಕ್ಚುಲಿ ರೈತರಿಗೆ ನಾವು ಕಬ್ಬು ಹಾಕಿದ 15 ದಿನದಾಗ ಪೇಮೆಂಟ್ ಕೊಡ್ಬೇಕಂತ ಸರ್ಕಾರದ ಆದೇಶಗಳಿವೆ. ಜಿಲ್ಲಾಧಿಕಾರಿಗಳು ಪಾಪ ದಿನನಿತ್ಯ ನಮಗೆ ನೋಟಿಸ್ಗಳು ಕೊಡ್ಲತ್ತಾರೆ. ಆದರೂ ನಮ್ಮ ಕೈಯಾಗಿಲ್ಲ, ರಿಲೀಸ್ ಮೆಕ್ಯಾನಿಸಮ್ ಸೆಂಟ್ರಲ್ ಗೌರ್ಮೆಂಟ್ ಕೈಯಾಗಿರೋದ್ರಿಂದ ಅನಿವಾರ್ಯವಾಗಿ ಹೆಂಗೆ ಸಕ್ಕರೆ ಮಾರಾಟಕ್ಕೆ ಅವಕಾಶ ಸಿಗ್ಲತ್ತ ಹಂಗೆ ನಾವು ಪೇಮೆಂಟ್ ಹಾಕೋದು ನಡೆದೇವೆ. ಆದರೂ ಅದಕ್ಕೆ ಬೇರೆ ಮಧ್ಯಂತರ ದಾರಿ ಹುಡುಕಿದ್ದೇವೆ. 25 ಮಾರ್ಚ್ ಒಳಗಡೆ, ನಿನ್ನೆ ನಮ್ಮ ಆಡಳಿತ ಮಂಡಳಿಯಲ್ಲಿ ಕೈಗೊಳ್ಳ ತೀರ್ಮಾನ ಪ್ರಕಾರ 25 ಮಾರ್ಚ್ ಒಳಗೆ ಎಲ್ಲ ರೈತರು ಕಂಪ್ಲೀಟ್, ಯಾರ್ದು ಈ ತನೂ ಯಾವುದು ಯಾವ ವರ್ಷನೂ ಪೆಂಡಿಂಗ್ ಇಟ್ಕೊಂಡಿಲ್ಲ, ಸಪ್ಲೈರ್ದು ಪೆಂಡಿಂಗ್ ಇಟ್ಕೊಂಡಿಲ್ಲ. ಒಂದು ಸಣ್ಣ ಬೂದಿ ತೆಗೆದಾರಂದ್ರೆ ಅವ್ರದ್ದು ಪಡೆಕಿದ್ದೇವೆ. ಈಗಲೂ 25 ಮಾರ್ಚ್ ಒಳಗೆ ಎಲ್ಲ ಅಪ್ ಟು ಡೇಟ್ ಕ್ಲಿಯರ್ ಮಾಡಿ ಬ್ಯಾಂಕ್ನವ್ರು ಅಲೋ ಮಾಡಿದ್ರೆ 20 ಕೋಟಿ ಬ್ಯಾಂಕಿಗೂ 25 ಮಾರ್ಚ್ ಕಟ್ಟಬೇಕು ಅಂತಿದೆ. ನಾವು 20 ಕೋಟಿ ರೂಪಾಯಿ ಅವ್ರಿಗೆ ಕಟ್ಟಬೇಕಂತಿದೆ. ನಮ್ಮ ಉದ್ದೇಶ ದುರುದ್ದೇಶ ಇಲ್ಲ, ಬ್ಯಾಂಕು ಹಾಳಾಗಬಾರ್ದು. ಇದು ನಮ್ಮ ಭಾವನೆ ಇದೆ. ಗುರುಪಾದಪ್ಪ ಸಾಹೇಬರು ಸ್ಥಾಪಿಸಿರ್ತಕ್ಕಂಥ ಬ್ಯಾಂಕು, ಆ ಬ್ಯಾಂಕ್ನು ಉಳಿಬೇಕಂತ ಅಷ್ಟೇ ನಮ್ಮ ಕನಸದ. ಈಗ ಹೋದ್ ಸಾರ್ ನನ್ನ ಕಣ್ಣ ನೀರು ಬಂದು ಗುರುಪಾದಪ್ಪ ಸಾಹೇಬ್ರ ಮೂರ್ತಿ ನೋಡಿದೆ. ಯಾರು ಗುರುಪಾದಪ್ಪ ಸಾಹೇಬರು ಕಾಲು ಬಿದ್ದು DCC ಬ್ಯಾಂಕ್ದಾಗ ಡೈರೆಕ್ಟರ್ ಆಗಿ ಎಂಟ್ರಿ ಹೊಡೆದ್ರು, ಅಲ್ಲಿ ಝಾಡೋ ಹೊಡೆದಿರಿ ಸರ್, ಅದೊಂದು ಸರ ಹಾಕಿಲ್ಲ, ಒಂದು ದೀಪ ಇರ್ತಿತ್ತು ಸರ್, 24 ಅವರ್ ಉರಿತಿತ್ತು. ಈಗ ಪತ್ರ ಕೊಡ್ಲಾಕ್ ಹೋದಾಗ ನನ್ನ ಕಣ್ಣ ನೀರು ಬಂದು ನಾವು ಒಂದು 10 ಸೆಕೆಂಡ್ ನಾನು ನಿಂತಿಲ್ಲ. ನೋಡಿದ್ರು, ನೀವು ಅಬ್ಸರ್ವ್ ಮಾಡಿದ್ರು. ನಮ್ಮ ತಂದೆ ಸಮಾನರು, ಇಡೀ ಜಿಲ್ಲೆಗೆ ಒಳ್ಳೇದು ಮಾಡಿದಂಥ ವ್ಯಕ್ತಿರ. ಎಂದೂ ಯಾರಿಗೆ ಕೆಟ್ಟದ್ದು ಬಯಸಿಲ್ಲ ಮನುಷ್ಯ, ಎಂದೂ ಜಾತೀಯತ ಮಾಡಿಲ್ಲ ಮನುಷ್ಯ. ಎಲ್ಲರೂ ಇವ್ರು ಏನು ಅಲ್ಲತ್ತಲ್ಲೇ ಗೊತ್ತೇನು ದೊಡ್ಡವರಾಗ್ಯಾರ, ಅವ್ರ ಕಾಲು ಬಿದ್ದಿದ್ದವ್ರ 4 ಅವಾಯ್ತು. ಅವ್ರ ಮೂರ್ತಿ ಸರಿ ಅನ್ಯಾಯ ಮಾಡ್ತೀರಿ. ಆ ಮೂರ್ತಿ ಏನ್ ಮಾಡಿದೆ ನಿಮ್ಗೆ? ಮೂರ್ತಿ ಯಾರ್ದು ಸುಮ್ಮನೆ ಕೂಡ್ಸಲ್ಲ. ಅಷ್ಟು ದೊಡ್ಡ ಸಂಸ್ಥೆ ಸ್ಥಾಪನೆ ಮಾಡ್ಯಾರ ಅಂತ ಕಡೆ
ಕೂಡಿಸಿದ್ದ, ಸುಮ್ಮನೆ ಕೂಡಿಸಿಲ್ಲ. ನಿಮ್ಗೆ ಕೂಡಿಸ್ತಾರೆ ನೋಡ್ರಿ ಮತ್ತೆ ಮುಂದೆ. ಒಂದು ದೀಪ ಹಚ್ಚಿರಿ ಸರ್, ಅಲ್ಲಿ ಒಂದು ಹೂವ ಸರ್, ಸಿಂಗಲ್ ಒಂದು ಹೂವ ಸರ್, ಜಾಡು ಹೊಡೆದಿಲ್ಲ. ಎಷ್ಟು ಕಳಕಳ ಅನಿಸ್ತಿರ್ಬೇಕು ಮನುಷ್ಯ. ಇಡೀ ಜಿಲ್ಲೆಗೆ ಬೆಳಕು ಚೆಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ನಿಮ್ ಭಾವನೆ ಹಿಂಗದ ಅಂದ್ರ ಆ ದೇವ್ರು ನೀವು ಮಾಫ್ ಮಾಡೋದು ಚಿಂತೆ ಮಾಡ್ಬೇಡ್ರಿ. ನೀವು ಬಾಳ ಅಧಿಕಾರದ ರೊಕ್ಕದ ಅಂತೇನು ಮೆರಿಲೆತ್ತಿರಲ್ಲ, ಆ ದೇವ್ರನ್ನೂ ನೀವು ಮಾಫ್ ಮಾಡಲ್ಲ. ನೋಡ್ಕೋತ ನಡೀರಿ ನೀವು. ಇದು ಬಾಳ ಮಂದಿ ಈಗಿರ್ತಕ್ಕಂಥ ದೊಡ್ಡ ಸ್ಥಾನದಾಗಿದ್ದಾರೆ ಅಂದ್ರೆ ಡಿ ಕೆ ನಿಂದ ಕರಿನೇ ಅಲ್ಗಿ ಅದಪ್ಪ ಅಂತೇಳಿ ಅವರೇ ಅಂದಿದ್ದು.